ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಆಶೀರ್ವಾದ ಹೊಂದಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ರಕ್ಷಣೆಗೆ ಪಾಪದ ಅಡ್ಡಿ ಭಾಗ 10. ರಕ್ಷಣೆಗೆ ಪಾಪದ ಅಡ್ಡಿ ಭಾಗ 10. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇಬ್ರಿಯರಿಗೆ 3ನೇ ಅಧ್ಯಾಯ 7ರಿಂದ ಇಬ್ರಿಯರಿಗೆ 3ನೇ ಅಧ್ಯಾಯ 7ರಿಂದ 4:13 ಅದರಲ್ಲಿ ಒಂದೊಂದೇ ವಚನಗಳನ್ನು ನೋಡ್ತಾ ಹೋಗೋಣ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ. ಯಾರಿದು? ಇವತ್ತು ನಮಗೆ ಕೂಡ ನಮ್ಮನ್ನು ಕೂಡ ಅನೇಕ ರೀತಿಯ ಪಾಪಗಳಿಂದ ದೇವರು ಬಿಡುಗಡೆ ಮಾಡಿ ನಡೆಸ್ತಾ ಇದ್ದಾರೆ. ಆದರೆ ಪವಿತ್ರಾತ್ಮನ ಮಾತಿಗೆ ನೀವು ಕಿವಿ ಕೊಟ್ಟರೆ ಈ ಹೊತ್ತು ಅಂತ. ಈ ಹೊತ್ತು ಅಂದರೆ ಇದು ಆದಾಮನ ಕಾಲದಿಂದ ಇನ್ನು ಕಡೆಯ ಕಾಲ ಅಂದರೆ ಸರ್ವ ಅಂತ್ಯದ ದಿವಸಗಳವರೆಗೆ ಇರುವಂತ ಮಾತಾಗಿದೆ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ, ಸಂಪೂರ್ಣವಾಗಿ ದೇವರ ಮಾತಿಗೆ ಕಿವಿ ಕೊಟ್ಟು ನಡೆದಾಗ ಮಾತ್ರ ದೇವರು ಯಾರ್ಯಾರಿಗೆ ತಿಳಿಯಪಡಿಸಿದ್ದಾರೋ, ಯಾರನ್ನು ಆಯ್ಕೆಗೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ, ಅವರು ದೇವರಿಂದ ಯಾರು ಉಪಕಾರವನ್ನು ಪಡೆದಿದ್ದಾರೋ, ಯಾರು ದೇವರ ಸರಿಯಾದ ಸಾಕ್ಷಿಗಳಾಗಿದ್ದಾರೋ ಅವರಿಗೆ ಸಂಬಂಧಪಟ್ಟಂತ ಮಾತಾಗಿದೆ. ಈ ಹೊತ್ತು ದೇವರ ಶಬ್ದಕ್ಕೆ, ದೇವರ ಮಾತಿಗೆ ಕಿವಿ ಕೊಟ್ಟರೆ ಅಂತೇಳಿ. ಆದರೆ ಖಂಡಿತವಾಗಿ ಕಿವಿ ಕೊಡದ ಹೋದರೆ ಮುಂದೆ ಏನು? ಹಾಗೆ ದೇವರು ಇವತ್ತು ಕೂಡ ನಮ್ಮನ್ನು ಎಚ್ಚರಿಸುವವರಾಗಿದ್ದಾರೆ. ಆಗ ನಮ್ಮ ಕಿವಿಯನ್ನು ಯಾವ ಕಡೆಗೆ ತಿರುಗಿಸಬೇಕು? ದೇವರ ಶಬ್ದದ ಕಡೆಗೆ, ಸತ್ಯ ಸುವಾರ್ತೆಯ ಕಡೆಗೆ. 8ನೇ ವಚನ. ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇದು ಮೊದಲು ಇಸ್ರೇಲರಿಗೆ, ಈಗ ನಮಗೆ. ಇಸ್ರೇಲರಿಗೆ ಮೋಶೆ ಮುಖಾಂತರ ತಿಳಿಸಿದರು 40 ವರ್ಷಗಳ ಕಾಲ ಕಾನಾನ್ ದೇಶ ಮತ್ತು ಐಗುಪ್ತ ದೇಶದವರೆಗೆ ಅವರನ್ನು ಹೋಗಿ ಬರೋದು ಇಸ್ರೇಲನ್ನ ಬಿಡಿಸ್ಕೊಂಡು ಬರಲಿಕ್ಕೆ 40 ವರ್ಷ ಸಮಯ ಕೊಟ್ಟರು. ಮೋಶೆ ಮುಖಾಂತರ ತಿಳಿಸಿದ್ರು ಅನೇಕ 13 ಐಗುಪ್ತ ದೇಶದವರಿಗೆ 13 ಶಿಕ್ಷೆಯನ್ನು ಬರಮಾಡಿದ್ದನ್ನು ಕೂಡ ಅವರ 20 ವರ್ಷದ ಕೆಳಗಿನ ಅವರ ಹಿರಿಯರು ಅಂದರೆ 20 ವರ್ಷ ಮೇಲ್ಪಟ್ಟವರು ಅಲ್ಲಿ ಅದನ್ನೆಲ್ಲ ಕಂಡರು. ಆಮೇಲೆ ಅರ್ಥ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿತು. ಐಗುಪ್ತ ದೇಶದವರನ್ನು ಮುಚ್ಚಿದ್ರು. ತಿನ್ನಕ್ಕೆ ಕುಡಿಯಕ್ಕೆ ನೀರಿಲ್ಲ, ಮಾಂಸ ಇಲ್ಲ, ನಮಗೆ ಆಹಾರ ಧಾನ್ಯಗಳಿಲ್ಲ ಅಂತ ಗೊಣಗುಟ್ಟಿದಾಗ ಅದನ್ನು ಕೂಡ ಕೊಟ್ಟರು. ಆದರೂ ಕೂಡ ಏನು ಮಾಡಿದ್ರು? ಕಡೆಗೆ ಮೋಶೆಯನ್ನ ದೇವರು 40 ದಿವಸ ಸೀನಾಯಿ ಬೆಟ್ಟಕ್ಕೆ ಕರೆದಾಗ ನಮ್ಮನ್ನು ನಡೆಸಿಕೊಂಡು ಬಂದ ಎಲ್ಲಿಂದ ಮೋಶೆ ವಿರುದ್ಧ ಗುಣಗುಟ್ಟಿದರು. ಇದು ದೇವರಿಗೆ ಕೇಳಿಸಿತು. ಕಡೆಗೆ ವಿಗ್ರಹವನ್ನ ಮಾಡಿಸಿಕೊಂಡು ವಿಗ್ರಹದ ಬಳಿಗೆ ಹೋದರು. ಯಾರು? ಐಗುಪ್ತ ದೇಶದಲ್ಲಿ 20 ವರ್ಷದಿಂದ ಮೇಲ್ಪಟ್ಟವರು, ಅವರಿಂದ ಕೆಳಗಿರೋರು ಮಕ್ಕಳಿಗೆ ಸಮಾನ, ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಅದಕ್ಕೆ 20 ವರ್ಷದ ಕೆಳಪಟ್ಟವರಿಗೆ ಮತ್ತೆ ಅಲ್ಲಿ ತಿಳಿಸ್ತಾ ಇದ್ದಾರೆ ದೇವರು. ಏನಂದ್ರೆ, ನಿಮ್ಮ ಹಿರಿಯರು ದೇವರು ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷೆಯ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅರಣ್ಯದೊಳಗೆ ನಡೆಸ್ತಾ ಇದ್ದಾಗ ಅವರು ದೇವರನ್ನ ಪರೀಕ್ಷೆ ಮಾಡಿದ್ರು. ಹಾಗೆ ಇವತ್ತು ನೀವು ಕೂಡ ಮಾಡಬೇಡಿ. ನೀವು ಅವರ ಹಾಗೆ ನಾಶವಾಗಬೇಡಿ, ಶಿಕ್ಷೆಯನ್ನು ಅನುಭವಿಸಬೇಡಿ. ನೀವು ಈ ಹೊತ್ತು ದೇವರ ಮಾತಿಗೆ ಕಿವಿ ಕೊಡಿ ಅಂತೇಳಿ 20 ವರ್ಷದ ಕೆಳಪಟ್ಟವರಿಗೆ ಮತ್ತೆ ದೇವರು ಹೇಳಿದಂತ ಮಾತು. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನಮ್ಮ ಹಿರಿಯರಿಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ಏನು ಮಾಡಬೇಕು? ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ಕರೆದಿದ್ದಾರೆ, ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನಾಗಿ ಮಾಡಿಸಿದ್ದಾರೆ. ದೇವರಿಂದ ನಾವು
ಉಪಯೋಗವನ್ನು ಪಡೆದುಕೊಂಡಿದ್ದೇವೆ. ಅದು ಮಾತ್ರವಲ್ಲ, ಸರ್ವ ಸೃಷ್ಟಿಕರ್ತನಾದ ದೇವರು ಒಬ್ಬರೇ ಎಂಬುದಾಗಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಏನು ಮಾಡಬೇಕು, ಒಂದು ವೇಳೆ ನಮ್ಮ ಹಿರಿಯರು ಇವತ್ತು ಕೂಡ ನಮ್ಮ ಹಿರಿಯರು ಕೂಡ ಏನು ಮಾಡ್ತಾ ಇದ್ದಾರೆ, ದೇವ್ರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಹಿರಿಯರಿಂದ ಬಂದಿದ್ರೆ ನಾವು ಹೇಗೆ ಬಿಡೋದಪ್ಪ ಅಂತ ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ಬಲಿ ಅರ್ಪಣೆ ಇಂಥದೆಲ್ಲ ದೇವರಿಗೆ ವಿರುದ್ಧವಾದುದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವೇನು ಮಾಡಬೇಕು, ನಮಗೆ ದೇವರ ದರ್ಶನವಾದ ಮೇಲೆ ಹಿರಿಯರ ದಾರಿಯನ್ನು ಬಿಟ್ಟು ನಾವು ಸರ್ವ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನೆಂದರೆ ಪರಮಾತ್ಮನ ಭಗವಂತನ ಮಾರ್ಗದಲ್ಲಿ ನಾವು ನಡೆಯಬೇಕು. ನಮ್ಮ ಹಿರಿಯರ ಹಾಗೆ ನಮ್ಮ ಹೃದಯಗಳನ್ನು ನಾವು ಕಠಿಣಪಡಿಸಿಕೊಳ್ಳಬಾರದು ಅಂತ ಇದರ ಅರ್ಥ. 9ನೇ ವಚನ, ಅವರು ಅರಣ್ಯದಲ್ಲಿ ನನ್ನನ್ನು ಪರಿಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 40 ವರ್ಷ ಐಗುಪ್ತ ದೇಶದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಮೋಶೆಯ ಮುಖಾಂತರ ಅವರು ಕಣ್ಣಾರೆ ಕಂಡವರು, 20 ವರ್ಷದ ಮೇಲ್ಪಟ್ಟವರು. ಆದರೂ ಅವರು ಏನು ಮಾಡಿದ್ರು, ದೇವರ ಮಾತಿಗೆ ಕಿವಿ ಕೊಡಲಿಲ್ಲ. ಹಾಗೆ ಇವತ್ತು ನಾವು ಕೂಡ ಆಗಬಾರದು. 10ನೇ ವಚನ, ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು. ಆಗ ಏನಾಯಿತು, ದೇವರ ಕೋಪ ಯಾರ ಮೇಲೆ ಬಂತು? 20 ವರ್ಷದ ಮೇಲ್ಪಟ್ಟವರ ಮೇಲೆ. ದೇವರ ವಿಷಯವನ್ನು ತಿಳ್ಕೊಂಡು ಮತ್ತು ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ, ಯಾರಿಗೆ ಸತ್ಯ ಸುವಾರ್ತೆಯನ್ನು ಸಾರಿಸ್ತಾರೋ ಅಂಥವರು ತಪ್ಪಿ ಹೋದಾಗ ಅಂಥವರ ಮೇಲೆ ದೇವರಿಗೆ ಕೋಪ ಎಂಬುದಾಗಿ ಈ ವಚನದ ಅರ್ಥ. ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ಆದ್ದರಿಂದ ತಪ್ಪಿ ಹೋಗಬಾರದು. ಆದರೆ ಅವರು ನನ್ನ ಮಾರ್ಗವನ್ನು ತಿಳ್ಕೊಳ್ಳಲಿಲ್ಲ. ನೋಡಿ, ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನ ಮಾಡಿ ನಾನು ನಡೆಸಿಕೊಂಡು ಬಂದೆ, ಸರ್ವವನ್ನು ಸೃಷ್ಟಿ ಮಾಡಿದೆ, ಬೇಕಾಗಿದ್ದನ್ನು ಕೊಟ್ಟಿದ್ದೇನೆ, ಕೊಡ್ತಾ ಇದ್ದೇನೆ. ಬದಲಾಗಿ ಮತ್ತೆ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ ಅಂದರೆ 10 ದಶಾಜ್ಞೆಗಳಿಗೆ ಅದನ್ನೇ ಅದಕ್ಕೆ ವಿರುದ್ಧವಾಗಿ ಇವರು ನಡೀತಾ ಇದ್ದಾರೆ. ನನ್ನನ್ನು ಕೋಪಕ್ಕೆ ಎಬ್ಬಿಸ್ತಾ ಇದ್ದಾರೆ ಇವರು. ಆದ್ರಿಂದ ಅವರ ಹಾಗೆ ನೀವು ಆಗಬೇಡಿ ಅಂತೇಳಿ. ಹಾಗೆ ಇವತ್ತು ನಾವು ಅವರ ಹಾಗೆ ಆಗಬಾರದು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮ ನಡೆಸ್ತಾ ಇರುವಾಗ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾಗ ನಾವು ಮತ್ತು ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು. ನಡೆಸಲು ಹೋದರೆ ಅಂಥವರ ಮೇಲೆ ದೇವರ ಕೋಪ ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. 11ನೇ ವಚನ, ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ನೋಡಿದರೆ ಮೊದಲು ನಮ್ಮ ಮೂಲಕವೋ ನಮ್ಮ ಹಿರಿಯರ ಮೂಲಕವೋ ಬಂದು ಹೋದ ಪಾಪಗಳಿಂದ ನಮ್ಮನ್ನು ಕ್ಷಮಿಸಿ ದೇವರು ಕರೆದಿದ್ದಾರೆ, ನಡೆಸ್ತಾ ಇದ್ದಾರೆ. ಮತ್ತು ನಾವು ದೇವರನ್ನು ಬಿಟ್ಟು ಲೋಕದ ವಿಷಯಕ್ಕೆ, ಸೈತಾನ ವಿಷಯಕ್ಕೆ ಹೋಗುವುದಾದರೆ, ಇತರರಾಗಿ ಆಗುವುದಾದರೆ ಅಂಥವರ ಮೇಲೆ ಕೋಪ. ಆದರೆ ದೇವರು ನಮ್ಮನ್ನ ಏನು ಮಾಡಿದ್ದಾರೆ, ವಿಶ್ರಾಂತಿಗೆ ಕರೆದಿದ್ದಾರೆ. ಇವತ್ತು ಉದಾಹರಣೆಗೆ ನನ್ನ ಹಿಂದಿನ ಜೀವಿತ ಕೂಡ ನನಗೆ ವಿಶ್ರಾಂತಿಯೇ ಇಲ್ಲ. ದೇವರು ಯಾವಾಗ ನನ್ನ ದರ್ಶನ ಕೊಟ್ಟು ದೇವರು ನಡೆಸಿದ್ರು ಅಲ್ಲಿಂದ ನನಗೆ ವಿಶ್ರಾಂತಿ ಸಿಗ್ತಾ ಇದೆ. ಒಂದು ವಿಶ್ರಾಂತಿ ಇದು. 2ನೇ ವಿಶ್ರಾಂತಿ ನ್ಯಾಯ ತೀರ್ಪಿನ ದಿವಸ ಪುನರುತ್ಥಾನಗೊಂಡು ಪರಲೋಕಕ್ಕೆ ದೇವರೊಂದಿಗೆ ಹೋಗುವುದೇ ಸಂಪೂರ್ಣ ವಿಶ್ರಾಂತಿ. ಹಾಗೆ ಇದರಲ್ಲಿ 2 ಅರ್ಥ ಇದೆ. ನನ್ನ ಮಾತನ್ನು ಕೇಳಿ ನಾನು ಅವರಿಗೆ ಉಪಕಾರ ಮಾಡಿದ ಮೇಲೆ ನನ್ನ ಮಾತನ್ನು ಯಾರು ಕೇಳುವುದಿಲ್ಲವೋ ಅವರಿಗೆ ಈ ಭೂಲೋಕದಲ್ಲಿ ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಾಡಿದ್ದು ನ್ಯಾಯ ತೀರ್ಪಿನಲ್ಲಿ ಕೂಡ ಪರಲೋಕ ಸೇರುವುದಿಲ್ಲ. ಈ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲ. ನನ್ನ ಆಶೀರ್ವಾದ ಅವರಿಗೆ ಇಲ್ಲವೆಂದು ದೇವರು ಅಂಥವರ ಮೇಲೆ ಏನು ಮಾಡ್ತಾರೆ, ಕೋಪಗೊಂಡು ಪ್ರಮಾಣ ಮಾಡಿದೇನು. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. ಆದ್ದರಿಂದ ದಯವಿಟ್ಟು ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನು ಯಾವಾಗಲೂ ಕೆಣಕಬಾರದು. ನನ್ನ ಸಹೋದರ ಸಹೋದರಿಯರೇ, ಅವರ ಮಾತಿನಂತೆ ನಾವು ನಡೆಯಬೇಕು. 12ನೇ ವಚನ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಅನೇಕ ನಾವು ಈ ಹಿಂದೆ ಸುಳ್ಳು ಪ್ರವಾದಿಗಳು, ಬೋಧಕರುಗಳು ಇವರ ವಿಷಯಗಳನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಸತ್ಯ ಸುವಾರ್ತೆ ಸರಿಯಾಗಿ ನಮಗೆ ತಿಳಿಯಲ್ಪಟ್ಟಾಗ ಹೌದು ಅಂತೇಳಿ ಅರ್ಥ ಮಾಡಿಸುತ್ತಾರೆ ದೇವರು. ಆಗ ಖಂಡಿತವಾಗಿ ನಮ್ಮ ದೇವರು ಇಬ್ರಿಯ 13:8 ಯೇಸು ಕ್ರಿಸ್ತರು ಅಂದು ಇಂದು ಎಂದೆಂದೂ ಜೀವಿಸುತ್ತಿದ್ದಾರೆ ಎಂಬುದಾಗಿ, ಆದಿಯಲ್ಲಿ ವಾಣಿ ಇತ್ತು, ವಾಣಿ ದೇವರ ಬಳಿಯಲ್ಲಿ ಇತ್ತು, ಅವರು ಮನುಷ್ಯರ ಅವತಾರವೆತ್ತಿ ಬಂದರು ಎಂಬುದಾಗಿ ನಾವು ಯೋಹಾನ 1:1 ಮತ್ತು 2ನೇ ವಚನದಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳುತ್ತೇವೆ.
ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜೀವ ಸ್ವರೂಪನಾದ ದೇವರು ಇವತ್ತು ಕೂಡ ಪರಲೋಕದಲ್ಲಿ ಕುಳಿತುಕೊಂಡು ನಮ್ಮನ್ನು ನೋಡೋರಾಗಿದ್ದಾರೆ. ನಮಗೆ ಒಬ್ಬ ಪೋಷಕರನ್ನು ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಅವರ ಮೂಲಕ ಇವತ್ತು ನಮ್ಮನ್ನು ದೇವರು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಇವತ್ತು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೆ. ಆ ದೇವರು ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿ ಸರ್ವವನ್ನು ಸೃಷ್ಟಿ ಮಾಡಿ ನಮಗೆ ಬೇಕಾಗಿದ್ದ ಎಲ್ಲವನ್ನು ಕೊಟ್ಟು ನಡೆಸುವಾಗ ಖಂಡಿತವಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಬಾರ್ದು. ನಾವು ದೇವರನ್ನ ಬಿಟ್ಟು ಹೋಗಬಾರದು. ಅಂಥ ಒಂದು ಕೆಟ್ಟ ಹೃದಯ ನಮ್ಮೊಳಗೆ ಇರಬಾರದು ಎಂಬುದಾಗಿ 12ನೇ ವಚನ ನಮಗೆ ತಿಳಿಯಪಡಿಸುತ್ತದೆ. 13ನೇ ವಚನ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ನೋಡಿ, ಯಾರು ದಯವಿಟ್ಟು ಪಾಪದಿಂದ ಹೋಗಬೇಡಿ ಅಂತೇಳಿ ನಾವು ದೇವರ ಸಾಕ್ಷಿಗಳಾದ ಮೇಲೆ ನಾವು ಸರಿಯಾಗಿ ದೇವರೊಂದಿಗೆ ಜೀವಿಸುವುದಾದರೆ ಖಂಡಿತವಾಗಿ ದೇವರನ್ನು ಬಿಡಬೇಡಿ ಅಂತೇಳಿ ಈ ಹೊತ್ತು ಅಂದರೆ ಯಾವಾಗಲೂ ನಾವು ಖಂಡಿತವಾಗಿ ದೇವರ ಬಳಿಗೆ ಬಂದು ದೇವರನ್ನು ಅರ್ಥಕೊಂಡು ದೇವರಿಂದ ಸಹಾಯವನ್ನು ಪಡೆದು ತಿರುಗಿ ಹೋಗುವುದಾದರೆ ಈ ಪ್ರಾಪಂಚಿಕ ಜನರಿಂದ, ಸುಳ್ಳು ಬೋಧಕರಿಂದ, ಸುಳ್ಳು ಪ್ರವಾದಿಗಳಿಂದ, ಸುಳ್ಳು ಯಾಜಕರಿಂದ, ಈ ಗುರುಗಳು, ಯಾಜಕರು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು ಅಂತ ಹೇಳೋರು, ಮಠಾಧೀಶರು ಅಂತ ಹೇಳ್ಕೊಂಡು ಇಂಥವರಿಂದ ನಾವು ಅಂಥವರನ್ನು ಬಿಡುಗಡೆ ಮಾಡಿ ದೇವರ ಮಾರ್ಗದಲ್ಲಿ ನಡೆಸಬೇಕು. ಒಬ್ಬರಿಗೆ ಒಬ್ಬರು ನಾವು ಎಚ್ಚರಿಸಬೇಕಾಗಿದೆ. ಇದಾಗಿದೆ ಇವತ್ತು ನಮ್ಮ ಕರ್ತವ್ಯ. ಇದೇ ಕೆಲಸವನ್ನು ದೇವರು ನನ್ನನ್ನು ಸಾಕ್ಷಿಯಾಗಿ ಈ 30 ವರ್ಷದಿಂದ ಈ ಕಡೆಗೆ ದೇವರು ಆಶೀರ್ವದಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ 14ನೇ ವಚನ, ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆ ಅಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ದೇವರು ಕರೆದ ಮಾತ್ರಕ್ಕೆ ಸ್ವಲ್ಪ ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ, ನಮ್ಮಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಪರವಾಗಿಲ್ಲ, ಒಳ್ಳೆ ದೇವರು ಅಂತೇಳಿ ದೇವರಿಂದ ಬಹಳ ಒಂದು ಸಹಾಯವನ್ನು ಪಡೆದುಕೊಳ್ಳುವರಾಗಿದ್ದಾರೆ. ಬರುತ್ತಾ ಹಿಂದೆ ದೇವರು ಸ್ವಲ್ಪ ಶೋಧನೆಗೆ ಒಳಪಡಿಸಬಹುದು, ಅಥವಾ ಈ ಲೋಕದ ಕಸ ಕಾಯಿಲೆಗಳು ಈ ಪ್ರಕೃತಿ ನಿಯಮದಲ್ಲಿ ಕೂಡ ನಮಗೆ ಬರಬಹುದು. ಆಗ ಏನ್ ಮಾಡ್ತಾರೆ, ಸ್ವಲ್ಪ ದಿವಸ ಇದ್ದು ನಮಗೆ ದೇವರ ವಿಷಯವನ್ನು ಸಂಪೂರ್ಣವಾಗಿ ಶಿಸ್ತಿನ ಜೀವಿತದಲ್ಲಿ ನಾವು ಕೇಳುವಾಗ, ಅದರಂತೆ ನಡೆಯಬೇಕು ಅಂತೇಳಿ ಹೇಳುವಾಗ ಅನೇಕ ಅಯ್ಯೋ ಇದು ನಮಗೆ ಯಾಕೆ ಬೇಕಪ್ಪ, ಮೊದಲಿನ ಜೀವಿತವೇ ಸರಿ, ಅವರು ವಿರೋಧ, ನಾವು ಹೇಗೆ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಏನು ಮಾಡ್ತಾರೆ, ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಹಾಗೆ ಆಗಬಾರದು. ದೇವರು ಪ್ರೀತಿಯಲ್ಲಿ ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ನಡೆಸಿದ್ದಾರೆ, ನಮ್ಮ ಜೀವಿತದಲ್ಲಿ ಸಹಾಯವನ್ನು ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಸತ್ಯ ದೇವರು ಯಾರು ಅಂತ ತಿಳಿಯಪಡಿಸ್ತಾ ಇದ್ದಾರೆ. ಹಾಗಿರುವಾಗ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆ, ದೇವರಲ್ಲಿ ಪಾಲುಗಾರರಾಗಿರಬೇಕು. ಕಾರಣಪ್ಪ, ನಮ್ಮಲ್ಲಿ ಈ ಭೂಲೋಕದ ಜೀವನ ಶಾಶ್ವತವಾದ ಜೀವನವಲ್ಲ. ನಾಡಿದ್ದು ನ್ಯಾಯ ಮತ್ತು ನರಕ ಮತ್ತು ಪರಲೋಕ ಎಂಬುದನ್ನು, ನಿತ್ಯ ಜೀವ ಎಂಬ ತೀರ್ಪು ಇದೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಆದುದರಿಂದ ನಾವು ದೇವರಲ್ಲಿ ಪಾಲುಗಾರರಾಗುವುದಕ್ಕೆ ದೇವರು ಪ್ರೀತಿಯಲ್ಲಿ ನಮ್ಮನ್ನು ಆರಿಸಿಕೊಳ್ಳುತ್ತಲೇ ಇದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಸತ್ಯ ವಾಕ್ಯಕ್ಕೆ ನಾವು ನಮ್ಮ ಹೃದಯವನ್ನು ತಿರುಗಿಸುವ, ದೇವರ ಕಡೆಗೆ ತಿರುಗಿಸುವ, ಅದಕ್ಕೆ ಕಿವಿ ಕೊಟ್ಟು ನಾವು ನಡೆಯುವ. 15ನೇ ವಚನ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಖಂಡಿತವಾಗಿ ನಾವು ಪ್ರತಿನಿತ್ಯ ಸತ್ಯ ಸುವಾರ್ತೆಗೆ ಕಿವಿಕೊಳ್ಳಬೇಕು. ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಈ ಕಡೆ ವಿಗ್ರಹಾರಾಧನೆ ಮಾಡ್ತಾರೆ, ಮಾಟ ಮಾಯ ಮಾತಾಡ್ತಾರೆ, ಬಲಿ ಕೊಡಕ್ಕೆ ಹೋಗ್ತಾರೆ, ಪೂಜೆ ಪುರಸ್ಕಾರಗಳಿಗೆ ಹೋಗ್ತಾರೆ, ಸೈತಾನ ಕಾರ್ಯಗಳಿಗೆ ಹೋಗ್ತಾರೆ, ಲೋಕದ ಕಾರ್ಯಕ್ಕೂ ಹೋಗ್ತಾರೆ. ಕೆಲವರು ಸೇವಕರುಗಳಗಡೆ ನಮಗೆ ಅದು ಬೇಕು ಇದು ಬೇಕು, ನಾವು ಲೋಕದಲ್ಲಿ ಜೀವಿಸಬೇಕಲ್ಲ, ದೇವರಲ್ಲಿ ನಂಬಿಕೆ ಇಟ್ಟರೆ ಸಾಕು ಎಂಬುದಾಗಿ ಅನೇಕ ಸೇವಕರುಗಳ ಬಾಯಿಯಲ್ಲಿ ಈ ಮಾತು ಬರ್ತಾ ಇದೆ. ಆದರೆ ಎಲ್ಲರಲ್ಲೆಲ್ಲ ಬಹಳ ಮಂದಿಯಲ್ಲಿ. ಕಾರಣ ಇದು ಸೈತಾನ ಕಾರ್ಯ, ಲೋಕದ ವಿಷಯವಾಗಿದೆ. ಆದುದರಿಂದ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ದೇವರ ಸಂಪೂರ್ಣ ಸತ್ಯವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮಾತ್ರ ನಾವು ಕಿವಿ ಕೊಡಬೇಕು. ಇಸ್ರೇಲರು ಮಾಡಿದಾಗೆ ಅವರನ್ನು ಅರಣ್ಯದಲ್ಲಿ ನಾವು ಕೋಪಕ್ಕೆ ಎಬ್ಬಿಸಬಾರ್ದು, ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬಾರ್ದು. ಆಗ ಈ ಹಿಂದಿನ ಸಂದೇಶದಲ್ಲಿ ಕೂಡ ಇಸ್ರೇಲರಿಗೆ ಯಾವ ರೀತಿ ಶಿಕ್ಷೆ ಬಂತೆಂಬುದಾಗಿ ಕೂಡ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ಬಹಳ ಎಚ್ಚರವಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ, ಎಂಬುದರಲ್ಲಿ ಕೇಳಿ ಕೋಪವನ್ನು ಎಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರಲ್ಲವೇ? ದೇವರನ್ನು ಕೋಪ ಎಬ್ಬಿಸಿದ್ದು ಯಾರು?
ಮೋಶೆ ಕೈ ಕೆಳಗಿದ್ದವರು 20 ವರ್ಷದ ಮೇಲ್ಪಟ್ಟವರು ಮೋಶೆ ಮೂಲಕ ತಿಳಿಸಿದಾಗ ದೇವರಿಗೆ ವಿರುದ್ಧವಾಗಿ ನಡೆದವರು ದೇವರನ್ನು ಏನ್ ಮಾಡಿದ್ರು, ಕೋಪಕ್ಕೆಬ್ಬಿಸಿದವರು. ಹಾಗೆ ಇವತ್ತು ನಾವು ಕೂಡ ದೇವರು ನಮ್ಮನ್ನು ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಬಿಡುಗಡೆ ಮಾಡಿದ ಹಾಗೆ ಲೋಕದಿಂದ ಪ್ರಾಪಂಚಿಕ ವಿಷಯದಿಂದ ಬಿಡುಗಡೆ ಮಾಡುತ್ತಲೇ ಇದ್ದಾರೆ. ಅಂಥವ್ರು ನಾವು ಏನ್ ಮಾಡಬೇಕು, ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕು. ಒಂದು ವೇಳೆ ಕಿವಿ ಕೊಡದಿದ್ದರೆ ದೇವರ ಕೋಪ ಹಿಂದೆ ನಾನು ಕೋಪಗೊಂಡು ಪ್ರಮಾಣ ಮಾಡಿದೇನು ಎಂಬುದಾಗಿ ಖಂಡಿತವಾಗಿ ಅಂಥವರ ಮೇಲೆ ದೇವರಿಗೆ ಬಹಳ ಕೋಪ. 17ನೇ ವಚನ, ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು, ಪಾಪ ಮಾಡಿದವರ ಮೇಲೆ ಅಲ್ಲವೇ. ನೋಡಿ, ಪಾಪ ಮಾಡಿದವರ ಮೇಲೆ 40 ವರ್ಷ ದೇವರು ಕೋಪಗೊಂಡರು. ಕೆಂಪು ಸಮುದ್ರ ದಾಟಿಸಿದ ಮೇಲೆ ಕಾನಾನ್ ದೇಶಕ್ಕೆ ಬರಕ್ಕೆ ಬರೀ 40 ದಿವಸ ಸಾಕಾಗಿತ್ತು. ದೇವರಿಗೆ ವಿರುದ್ಧವಾಗಿ ನಡೆದುದರಿಂದ, ಸೈತಾನ ಕಾರ್ಯಗಳಿಗೆ ಹೋದುದರಿಂದ ಆ 40 ದಿವಸದ ಬದಲು 40 ವರ್ಷ ಅಂದರೆ ಒಂದು ದಿವಸಕ್ಕೆ 1 ವರ್ಷ ನಡೆಸಿದರೆಂಬುದಾಗಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇದು ಕೂಡ ನಮ್ಮ ಜೀವಿತಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿ ನಡೆಸ್ತಾ ಇರುವಾಗ, ಸರ್ವ ಸೃಷ್ಟಿಕರ್ತರ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡು ಅದು ಬೇಕು ಇದು ಬೇಕು ಆ ಕಡೆ ಬೇಕು ಈ ಕಡೆ ಬೇಕು ಎಲ್ಲವೂ ಬೇಕು ಅಂತ ಹೋಗುವುದಾದರೆ, ಅಥವಾ ಈ ಲೋಕದ ಆಶಯ ಪಾಶಗಳನ್ನು ಪಟ್ಟುಕೊಂಡು ದೇವರನ್ನು ಬಿಟ್ಟು ಹಿಂದಿರುಗಿ ಹೋಗುವುದಾದರೆ ಅಂಥವರ ಮೇಲೆ, ಪಾಪ ಮಾಡಿದವರ ಮೇಲಲ್ಲವೇ ದೇವರ ಕೋಪ. ಅಂಥವರ ಮೇಲೆ ಖಂಡಿತವಾಗಿ ದೇವರ ಕೋಪ ಬರುತ್ತದೆ. ಈಗಾಗಲೇ ಬಂದಿದೆ, ಬರುತ್ತಲೇ ಇದೆ, ಇನ್ನು ಮುಂದೆ ಬರುವುದು ಕೂಡ ಅದೇ. ಈ 30 ವರ್ಷದಿಂದ ಈ ಕಡೆಗೆ ಸ್ವಲ್ಪ ನನಗೆ ಸರಿಯಾಗಿ ಗೊತ್ತಿಲ್ಲದ ಮೇಲೆ ಬರುತ್ತಾ ಬಹಳ ವರ್ಷಗಳ ಹಿಂದೆ ಈ ಒಂದು ಶಿಕ್ಷೆಯನ್ನು ನೋಡ್ತಲೇ ಇದ್ದಾನೆ ಕಣ್ಣಿನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರ ಸತ್ಯ ಸುವಾರ್ತೆ ಕಿವಿಕೊಟ್ಟು ದೇವರಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾಗಿ ನಡೆಯದೆ, ಯಾರ ಮಾತು ಕೇಳದೆ ಸತ್ಯ ಸುವಾರ್ತೆಯನ್ನು ಕೇಳಿ ಅನುಸರಿಸಿ ಆಶೀರ್ವಾದವನ್ನು ಹೊಂದಿಕೊಂಡು ಮಕ್ಕಳನ್ನು ಕೂಡ ಎಚ್ಚರಿಸಿ ಅದೇ ಮಾರ್ಗದಲ್ಲಿ ನಡೆಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಒಂದು ಸಂದೇಶವು ನಾಳೆಯೂ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವಾದ ಹೊಂದಿ ನಿಮ್ಮ ಮಾರ್ಗದಲ್ಲಿ ನಡೆದು ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ಅವರ ಮಕ್ಕಳನ್ನು ಕೂಡ ಅವರು ಇದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿ, ಶಾಂತಿ, ಸಮಾಧಾನ ತಂದೆ ತಾಯಿ ಮಕ್ಕಳ ಎಲ್ಲರ ಮೇಲೆಯೂ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದ.